ಹಲೋ ವೆಲ್ಕಮ್ ಟು ತಾಜಾ ಫುಡ್ ಕೋರ್ಟ್. ಇವತ್ತು ನಮ್ಮ ತಾಜಾ ಫುಡ್ ಕೋರ್ಟ್ನಲ್ಲಿ ಚಪಾತಿ ಅಷ್ಟು ಈಸಿಯಾಗಿ ಮೃದುವಾಗಿ ನಾವು ಕಾಯಿ ಹೋಳಿಗೆನ ಈಸಿಯಾಗಿ ಯಾವ ರೀತಿ ಮಾಡೋದು, ನಾನು ಹೇಳೋ ಮೆಥಡಲ್ಲಿ ನೀವು ಮಾಡಿದ್ದೆ ಆದರೆ ಸಖತ್ ಟೇಸ್ಟಿಯಾಗಿ ಸಾಫ್ಟಾಗಿ ತುಂಬ ಈಸಿಯಾಗಿ ಮಾಡ್ಕೋಬಹುದು. ನನಗೆ ಒಬ್ಬಟ್ಟೇ ಮಾಡೋದು ಬರಲ್ಲ ಅನ್ನೋರು ಸಹ ಪರ್ಫೆಕ್ಟಾಗಿ ಈಸಿಯಾಗಿ ಮಾಡ್ಕೋಬೋದು. ಅಷ್ಟು ಆರಾಮಾಗಿ ನಾವು ಹೋಳಿಗೆನ ಮಾಡ್ಕೋಬೋದು. ಬನ್ನಿ ಯಾವ ರೀತಿ ಮಾಡೋದು ಅಂತ ನಾನಿವತ್ತು ನಿಮಗೆ ತೋರಿಸ್ಕೊಡ್ತೇನೆ. ಇವಾಗ ಪಾಕ ಮಾಡೋಕ್ಕೆ ಯಾವ ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ. ಇವಾಗ ನಾನು 1.5 ಕೊಬ್ಬರಿ ಚಿಪ್ಪಾಗುವಷ್ಟು ಹಸಿ ಕೊಬ್ಬರಿನ ಈ ಥರ ಕಟ್ ಮಾಡಿ ತೊಗೊಂಡಿದ್ದೇನೆ. ಹಾಗೆಯೇ ಬೆಲ್ಲ, 1 ಕಪ್ ಕೊಬ್ಬರಿಗೆ ನಾವು 3/4 ಕಪ್ ಬೆಲ್ಲನ ಸೇರಿಸ್ಕೋಬೇಕಾಗುತ್ತೆ. ಕಡಲೆಪಪ್ಪು, ಕಡಲೆ ಬೀಜ ಹಾಗೆಯೇ ಗಸಗಸೆ ಇವೆಲ್ಲನೂ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆಯೇ ಒಂದು 4 ಏಲಕ್ಕಿನೂ ಸಹ ಈ ಥರ ಪೌಡರ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ನಾವು ಕೊಬ್ಬರಿನ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ನುಣ್ಣಕ್ಕೇನು ಬೇಕಾಗಿಲ್ಲ. ನೋಡಿ, ಈ ರೀತಿ ಇದ್ದರೆ ನಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಈ ರೀತಿ ನಾವು ಮಿಕ್ಸಿ ಮಾಡಿ ಇಟ್ಕೋಬೇಕಾಗುತ್ತೆ. ಇವಾಗ ನಾವು ಪಾಕಾಗೆ ಒಂದು ಪ್ಯಾನಲ್ಲಿ ಇಟ್ಕೊಂಡು ಪ್ಯಾನಲ್ಲಿ 1.5 ಕಪ್ ಆಗುವಷ್ಟು ನಾನು ಬೆಲ್ಲನ ಸೇರಿಸ್ಕೊಂಡಿದ್ದೇನೆ. ನಾನು 2 ಕಪ್ ಕೊಬ್ಬರಿಗೆ 1.5 ಕಪ್ ಬೆಲ್ಲನ ಸೇರಿಸ್ಕೊತಾ ಇದ್ದೇನೆ. ಇವಾಗ 1-2 ಟೇಬಲ್ ಸ್ಪೂನ್ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಬೆಲ್ಲನ ಈ ಥರ ಪುಡಿ ಮಾಡಿಕೊಂಡು ಸೇರಿಸ್ಕೋಬೇಕಾಗುತ್ತೆ. ಪ್ಯಾನ್ಗೆ ನೀಟಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಕರಗೋ ತನಕ. ಹಾಗೆಯೇ ನಾವು ನಿಧಾನವಾಗೆಲ್ಲ ಮಿಕ್ಸ್ ಮಾಡ್ಕೊತಾ ಹೋಗಬೇಕಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಮಾಡ್ಕೋಬೇಕು. ಇವಾಗ ನಮಗೆ ಕರಗ್ತಾ ಇದೆ. ಇವಾಗ ನೋಡಿ, ಇವಾಗ ನಮಗೆ ಪಾಕ ಬಂದಿದೆಯಲ್ಲ ಅಂತ ನೋಡ್ಕೊಳ್ಳೋಕ್ಕೆ ಸ್ವಲ್ಪ ನೀರಲ್ಲಿ ನಾವು ಇದನ್ನು ಈ ಒಂದು ಪಾಕನ ಸೇರಿಸಿದಾಗ ಸ್ಮೂತಾಗಿ ಈ ಥರ ಉಂಡೆ ಆಗಬೇಕು. ಈ ಥರ ಉಂಡೆ ಬಂದಿದ ತಕ್ಷಣ ನೀವು ಸಿಮ್ಮಲ್ಲಿ ಇಟ್ಕೊಂಡು ಕೊಬ್ಬರಿನ ಸೇರಿಸ್ಕೊಂಬಿಡಿ. ಇನ್ನೂ ಜಾಸ್ತಿ ಗಟ್ಟಿ ಆಯಿತು ಅಂತಂದರೆ ನಮಗೆ ಪಾಕ ಅನ್ನೋದು ಜಾಸ್ತಿ ಗಟ್ಟಿ ಆಗಿಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ. ಇವಾಗ ಸಿಮ್ಮಲ್ಲಿ ಇಟ್ಕೊಂಡು ನಾವು ಕೊಬ್ಬರಿ ಎಲ್ಲನೂ ನೀಟಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹೋಗಬೇಕಾಗುತ್ತೆ. ಸಿಮ್ಮಲ್ಲೇ ಮಾಡ್ಕೊಳ್ಳಿ. ಇದನ್ನು ನೀಟಾಗೆಲ್ಲ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊತಾ ಇರಿ. ಇವಾಗ ಇದಕ್ಕೆ ಕಡಲೆಪಪ್ಪು, ಕಡಲೆ ಬೀಜ ಹಾಗೆಯೇ ಗಸಗಸೆ ಇವೆಲ್ಲನೂ ಹಾಕಿ ಮಿಕ್ಸಿ ಮಾಡಿದ್ನಲ್ವ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೂ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪೌಡರ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಕಡಲೆ ಬೀಜ, ಕಡಲೆಪಪ್ಪು ಪೌಡರ್ ಬೇಡ ಅಂದವರು ಸ್ಕಿಪ್ ಮಾಡ್ಕೋಬೋದು. ಬಟ್ ಹಾಕಿದ್ರೆ ಅಂತೂ ಟೇಸ್ಟ್ ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಸೇರಿಸಿದ್ರೆ. ಇವಾಗ ಎಲ್ಲ ಚೆನ್ನಾಗಿ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇರಿ. ಇದನ್ನು ನಾವು ಲೋ ಫ್ಲೇಮಲ್ಲೇ ಒಂದು 10 ನಿಮಿಷ ಹಾಗೆಯೇ ಕುಕ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಈ ರೀತಿ ಕುಕ್ ಮಾಡೋದನ್ನ ನಾವು 15 ದಿನ ಪಾಕ ಇಟ್ಟರು ಏನೂ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಆ್ಯಡ್ ಮಾಡೋದ್ರಿಂದ ಟೇಸ್ಟೇ ಚೇಂಜ್ ಆಗೋಗ್ಬಿಡುತ್ತೆ. ಯಾವುದೇ ಸ್ವೀಟ್ಗಾಗಲಿ ನಾವು ಚಿಟಿಕೆ ಉಪ್ಪು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಆಲ್ಮೋಸ್ಟ್ ಗಟ್ಟಿ ಆಗ್ತಾ ಬರ್ತಾ ಇದೆ ಅಲ್ವಾ. ನೋಡಿ, ಇದೇ ರೀತಿಯೇ ಇರಬೇಕು ನಮಗೆ. ಈ ಒಂದು ಹದದಲ್ಲಿ ಇದ್ದರೆ ನಮಗೆ ಕರೆಕ್ಟಾಗಿ ಪಾಕ ಸರಿ ಹೋಗುತ್ತೆ. ಇವಾಗ ಇದಕ್ಕೆ ನಾನು 1-2 ಟೇಬಲ್ ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಪ್ಪ ಇಲ್ಲ ಅಂದವರು ಎಣ್ಣೆ ಆದರೂ ಸೇರಿಸ್ಕೋಬಹುದು. ತುಪ್ಪ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ತುಪ್ಪನ ಆ್ಯಡ್ ಮಾಡಿಕೊಂಡು 1-2 ನಿಮಿಷ ಹಾಗೆಯೇ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಫ್ಲೇಮ್ನ ಆಫ್ ಮಾಡ್ಕೊಂಬಿಟ್ಟು ಕಂಪ್ಲೀಟಾಗಿ ಕೂಲ್ ಆಗಾಗ ಬಿಟ್ಬಿಡಿ ಇದನ್ನು. ಇವಾಗ ನಾವು ಮೈದಾ ಹಿಟ್ಟನ್ನ ಬೆರೆಸ್ಕೋಬೇಕಾಗುತ್ತೆ. ಇದಕ್ಕೆ 1 ಕಪ್ ಮೈದಾನ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಒಂದು 3/4 ಕಪ್ ಆಗುವಷ್ಟು ಚಿರೋಟಿ ರವೆನ ಆ್ಯಡ್ ಮಾಡ್ಕೊತಾ ಇದ್ದೇನೆ. ಹಾಗೂ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಹಾಗೂ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ಇವಾಗ ಇದನ್ನೆಲ್ಲ ನೀಟಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀಟಾಗೆಲ್ಲನೂ ಮಿಕ್ಸ್ ಆಗೋ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪನೇ ನೀರನ್ನು ಸೇರಿಸ್ಕೊತ ನಾವು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ, ಕಲಿಸ್ಕೋಬೇಕಾಗುತ್ತೆ. ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ನಾವು ಈ ಒಂದು ಹದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸ್ಮೂತಾಗಿ ಇರಬೇಕು ನಮಗೆ ಹಿಟ್ಟು. ಇವಾಗ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಇದನ್ನು ನಮಗೆ ಒಬ್ಬಟ್ಟಿಗೆ ಜಾಸ್ತಿ ಗಟ್ಟಿ ಇರಬಾರ್ದು ಹಿಟ್ಟು ಅನ್ನೋದು, ಈ ಥರ ಸಾಫ್ಟಾಗಿ ಇರಬೇಕು. ಆವಾಗಲೇ ಚೆನ್ನಾಗಿ ಬರೋದು ಒಬ್ಬಟ್ಟು ನಮಗೆ. ಸ್ವಲ್ಪನೇ ಎಣ್ಣನ್ನು ಸೇರಿಸ್ಕೊಂಡು ಈ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ಆವಾಗಲೇ ನಮಗೆ ಕರೆಕ್ಟಾಗಿ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಸ್ಮೂತಾಗಿ ಅಂತ. ಇದೇ ರೀತಿಯೇ ಇರಬೇಕು. ಈ ಒಂದು ಹದದಲ್ಲಿದ್ದರೆ ನಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಇವಾಗ ಸ್ವಲ್ಪ ಎಣ್ಣೆನ ಇದಕ್ಕೆ ಅಪ್ಲೈ ಮಾಡಿಕೊಂಡು 2-3 ಅವರ್ ಹಾಗೆಯೇ ಚೆನ್ನಾಗಿ ನೆನೆಯೋಕ್ಕೆ ಇದನ್ನು ಬಿಟ್ಬಿಡಿ. ಇವಾಗ ನಮಗೆ ಪಾಕ ಅನ್ನೋದು ಕಂಪ್ಲೀಟಾಗಿ ಕೂಲ್ ಆಗಿದೆ. ನೋಡ್ತಾ ಇರ್ಬೋದು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಅಂತ. ನಮ್ಗೆ ಇದೇ ರೀತಿಯೇ ಇರಬೇಕು, ಇನ್ನೂ ಜಾಸ್ತಿ ಗಟ್ಟಿ ಆಗಬಾರ್ದು. ಇದೇ ರೀತಿ ಇದ್ದರೆ ನಮ್ಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಇವಾಗ ನಾನೊಂದು 3 ಅವರ್ ಹಾಗೆಯೇ ಬಿಟ್ಟಿದ್ದೆ ಮೈದಾನ. ಇವಾಗ ನೀಟಾಗಿ ಇನ್ನೂ ಒಂದ್ಸರಿ ಎಲ್ಲ ಚೆನ್ನಾಗಿ ನಾದ್ಕೊಳ್ಳಿ ಇದನ್ನು. ಇವಾಗ ಸಾಫ್ಟಾಗಿದೆ ಅಲ್ವಾ. ಇವಾಗ ಬಾಲ್ ಸೈಜ್ ಆಗುವಷ್ಟು ಮೈದಾನ ತಗೊಳ್ಳಿ. ಅದೇ ಸೈಜ್ ಆಗುವಷ್ಟು ನಾವು ಹೂರಣನೂ ಸಹ ತಗೋಬೇಕಾಗುತ್ತೆ. ಇವಾಗ ನೀಟಾಗಿ ಕೈಯಲ್ಲೇ ನಾವು ಈ ಥರ ಎಲ್ಲನೂ ಚೆನ್ನಾಗಿ ಲಟ್ಸ್ಕೋಬೇಕಾಗುತ್ತೆ. ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ವಲ್ಪ. ಇವಾಗ ಉಂಡೆ ನಮಗೆ ಪಾಕ ಅನ್ನೋದು ಎಷ್ಟು ಬೇಕು ಅಂದರೆ ನಾವು ಮೈದಾ ಎಷ್ಟು ಎತ್ಕೊಂಡಿರ್ತೀವೋ ಅಷ್ಟೇ ನಾವು ಪಾಕನೂ ಸಹ ಎತ್ಕೋಬೇಕಾಗುತ್ತೆ. ಇವಾಗ ಸುತ್ತಲೂ ನಾವು ಎಲ್ಲನೂ ಚೆನ್ನಾಗಿ ಈ ಥರ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಫೋಲ್ಡ್ ಮಾಡ್ತಾ ಇದ್ದೀವ ಅದೇ ರೀತಿಯೇ ಎಲ್ಲನೂ ಫೋಲ್ಡ್ ಮಾಡ್ಕೊಳ್ಳಿ.
ಇವಾಗ ಈ ಥರ ಬಟರ್ ಪೇಪರ್ ಮೇಲೆ ಇಟ್ಕೊಂಡು ಇದನ್ನು ನಾವು ಕೈಗೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೊಂಡು ಈ ಥರ ನಾವು ಸ್ಪ್ರೆಡ್ ಮಾಡ್ತಾ ಹೋಗ್ಬೋದು. ಕೈಯಲ್ಲಿ ನಾವು ಆರಾಮಾಗಿ ಲಟ್ಸ್ಕೋಬಹುದು. ನೋಡಿ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇರ್ಬೋದು. ನಾವು ಇದೇ ರೀತಿನೇ ಈಸಿಯಾಗಿ ಮಾಡ್ಕೋಬಹುದು. ಇಲ್ಲ ನಮ್ಗೆ ಈ ಥರ ಬರೋದಿಲ್ಲ ಅಂದವರು ಇನ್ನೂ ಒಂದು ಮೆಥಡ್ ಇದೆ, ಅದನ್ನು ಸಹ ನಾನು ಹೇಳ್ಕೊಡ್ತೇನೆ. ನೋಡಿ ಇದೇ ರೀತಿನೇ ನೀಟಾಗೆಲ್ಲ ಮಾಡ್ಕೋಬಹುದು. ನಮಗೆ ಕೈಯಲ್ಲಿ ಮಾಡಿದ್ರೆ ಅಷ್ಟೊಂದು ಜಾಸ್ತಿ ತೆಳ್ಳಗೆ ಬರೋದಿಲ್ಲ. ನಮಗೆ ಇಲ್ಲ ತುಂಬ ತೆಳ್ಳಗೆ ಬರಬೇಕು ಅಂತಂದವರು ನಮಗೆ ಲಟ್ಟಣಿಗೆ ಎಲ್ಲಾದರೂ ನಾವು ಲಟ್ಸ್ಕೋಬಹುದಾಗುತ್ತೆ. ಅದರಲ್ಲೂ ಸಹ ಈಸಿಯಾಗಿ ಬರುತ್ತೆ. ನೋಡಿ ಎಷ್ಟು ಈಸಿಯಾಗಿ ಬಂದಿದೆ. ನಮ್ಗೆ ಇನ್ನೂ ತೆಳ್ಳಗೆ ಬೇಕು ಅಂದರೆ ಲಟ್ಟಣಿಗೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ನೋಡಿ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇರ್ಬೋದು. ಇವಾಗ ನಮಗೆ ಮೈದಾ ಹಾಗೇ ಹೂರಣ ಅನ್ನೋದು ಸಪ್ರೇಟ್ ಆಗಿಲ್ಲ. ಮೈದಾನೂ ಸಹ ಎಂಚು ಲಾಸ್ಟಲ್ಲಿ ಬಂದಿಲ್ಲ. ಯಾಕೆ ಅಂದರೆ ನಮಗೆ ಹೂರಣ ಅನ್ನೋದು ಕರೆಕ್ಟ್ ಕನ್ಸಿಸ್ಟೆನ್ಸಿಲಿದೆ. ಹಾಗೆಯೇ ಮೈದಾನೂ ಸಹ ನೀಟಾಗಿರೋದ್ರಿಂದ ನಮಗೆ ಚೆನ್ನಾಗಿ ಬಂದಿದೆ. ಎಂಚನ್ನ ಬಿಸಿ ಮಾಡೋಕ್ಕಿಟ್ಟಿದ್ದೆ, ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೊಳ್ಳಿ. ಇವಾಗ ನಾವು ಬಟರ್ ಪೇಪರ್ನ ಡೈರೆಕ್ಟಾಗಿ ಹಾಗೇ ಇಟ್ಬಿಟ್ಟು 1-2-3 ಸೆಕೆಂಡ್ ಹಾಗೇ ಬಿಟ್ಬಿಡಿ ಅದನ್ನು. ಇವಾಗ ಮೀಡಿಯಂ ಫ್ಲೇಮಲ್ಲೇ ನಾವು ಇದನ್ನು ಕುಕ್ ಮಾಡ್ಕೋಬೇಕಾಗುತ್ತೆ. ಯಾವತ್ತೂ ಅಷ್ಟೇ ನಾವು ಒಬ್ಬಟ್ಟನ್ನ ಮೀಡಿಯಂ ಫ್ಲೇಮಲ್ಲೇ ಕುಕ್ ಮಾಡ್ಕೋಬೇಕು. ಇವಾಗ ತೆಗೆದುಬಿಡಿ. ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೊತಾ ಇದ್ದೀನಿ ನಾನು. ಇವಾಗ ಎರಡೂ ಕಡೆ ನಾವು ನೀಟಾಗೆಲ್ಲ ಕುಕ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತ. ನಮಗೆ ಕರೆಕ್ಟಾಗಿದ್ದರೆ ನಮಗೆ ಹೂರಣ ಎಲ್ಲನೂ ಚೆನ್ನಾಗಿದೆ ಅಂದರೆ ಈ ಥರ ಉಬ್ಬುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ಎರಡೂ ಕಡೆ ಚೆನ್ನಾಗಿ ಕುಕ್ ಮಾಡ್ಕೊಂಡು ಈ ಥರ ಕಲರ್ ಬರೋ ತನಕ ನಾವು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಕುಕ್ ಮಾಡಿಕೊಂಡು ಇದನ್ನು ಹೊರಗಡೆ ತೆಗೆದುಬಿಡಿ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು ಸರಿ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ. ಇವಾಗ ಸ್ವಲ್ಪ ಮೈದಾ ಹಿಟ್ಟನ್ನ ತೊಗೊಂಡು ಈ ಥರ ಸ್ಪ್ರೆಡ್ ಮಾಡಿಕೊಂಡು ನಾವು ಹೂರಣನ ಮೈದಾ ಎಷ್ಟು ತೊಗೊಂಡಿರ್ತೀವಿ ಅದೇ ಅಷ್ಟು ಹೂರಣನ ತೊಗೊಂಡು ನೋಡಿ ಈ ಥರ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನಮಗೆ ಕೈಯಲ್ಲಿ ಬರಲ್ಲ ಅಂದವರು ಡೈರೆಕ್ಟಾಗಿ ಇವಾಗ ನೋಡಿ ಲಟ್ಟಣಿಗೆ ಎಲ್ಲ ಲಟ್ಸ್ಕೋಬೋದು. ಈಸಿಯಾಗಿ ಆರಾಮಾಗಿ ಲಟ್ಸ್ಕೋಬೋದು. ಇನ್ ಕೇಸ್ ನಿಮಗೆ ಪಾಕ ಅನ್ನೋದು ಸ್ವಲ್ಪ ಸ್ಮೂತ್ ಆಗೋಗ್ಬಿಟ್ರೆ ಒಂದು 5 ನಿಮಿಷ ಹಾಗೇ ಕುಕ್ ಮಾಡ್ಕೊಳ್ಳಿ, ಮತ್ತೆ ಸರಿ ಹೋಗುತ್ತೆ. ನಮಗೆ ಪಾಕ ಹಾಗೆಯೇ ಹಿಟ್ಟು ಎರಡು ಕರೆಕ್ಟಾಗಿದ್ದರೆ ನಮಗೆ ಈ ರೀತಿ ಈಸಿಯಾಗಿ ಮಾಡ್ಕೋಬೋದು. ನಾವೆಷ್ಟು ತೆಳ್ಳಗೆ ಮಾಡಿದ್ರೂ ನಮಗೆ ಯಾವುದೂ ಅಷ್ಟೇ ಸಪ್ರೇಟ್ ಆಗೋದಿಲ್ಲ. ನಮಗೆ ನೀಟಾಗಿ ಎಲ್ಲ ಚೆನ್ನಾಗಿ ಬರುತ್ತೆ. ಮೈದಾ ಸಪ್ರೇಟ್ ಆಗೋದು, ಹೂರಣ ಸಪ್ರೇಟ್ ಆಗೋದು ಈ ಥರ ಆಗೋದಿಲ್ಲ. ನೋಡ್ತಾ ಇರ್ಬೋದು ಎಡ್ಜಸ್ಸಲ್ಲೂ ಅಷ್ಟೇ ನಿಮಗೆ ಮೈದಾ ಅನ್ನೋದು ಕಾಣೋದಿಲ್ಲ. ನೀಟಾಗಿ ಎಲ್ಲನೂ ಚೆನ್ನಾಗಿ ಬರ್ತಾ ಇದೆ ಅಲ್ವಾ. ಈ ರೀತಿ ಮಾಡ್ಕೋಬೇಕಾಗುತ್ತೆ. ಉಳಿದೆಲ್ಲನೂ ಸಹ ಇದೇ ರೀತಿಯೇ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಇದನ್ನು. ನೋಡ್ತಾ ಇರ್ಬೋದು ಚಪಾತಿ ಹುಬ್ದಂಗೆ ಎಷ್ಟು ಚೆನ್ನಾಗಿ ಹುಬ್ಬು ಬಂದಿದೆ ಅಂತ. ಇದೇ ರೀತಿ ಇದ್ದರೆ ಸಾಫ್ಟಾಗಿರುತ್ತೆ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈಸಿಯಾಗೂ ಮಾಡ್ಕೋಬಹುದು. ಡೆಫಿನೆಟಾಗಿ ನೀವು ಒಮ್ಮೆ ಈ ಥರ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಈಸಿಯಾಗೂ ಮಾಡ್ಕೋಬಹುದು. ಹಾಗೆಯೇ ನಾನು ಬೇಳೆ ಒಬ್ಬಟ್ಟನ್ನ ಯಾವ ರೀತಿ ಮಾಡೋದು ಅಂತ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಅದರ ಒಂದು ಲಿಂಕ್ ಅನ್ನೋದನ್ನು ಹೈಬರಲ್ಲಿ ಕೊಟ್ಟಿರ್ತೇನೆ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಹಾಗೂ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೂ ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ಗಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.